ನಮಸ್ಕಾರ ಗುರು ಎಲ್ಲರಿಗೂ. ಇವತ್ತು ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇತ್ತು. ಎಂಥ ಮ್ಯಾಚ್ ಗುರು, ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು. ಸೌತ್ ಆಫ್ರಿಕಾಕ್ಕೆ ತುಂಬ ಲಾಸ್. ಯಾಕಂದರೆ ಈ T20 ವರ್ಲ್ಡ್ ಕಪ್ಪಲ್ಲಿ ಒಂದು ಮ್ಯಾಚ್ ಕೂಡ ಸೋತಿರಲಿಲ್ಲ. ಇಂಥ ದೊಡ್ಡ ಮ್ಯಾಚಲ್ಲಿ ಸೋತಿದೆ, ಅದು ಹೀನಾಯವಾಗಿ ಸೋತಿದೆ. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದರು ನ್ಯೂಜಿಲೆಂಡ್ ಅವರು. ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡ್ಕೊಂಡ್ರು. ಯಾಕಂದರೆ ಈ ಸ್ಟೇಡಿಯಮಲ್ಲಿ, ಕೊಲ್ಕತ್ತಾ ಸ್ಟೇಡಿಯಮಲ್ಲಿ ಟಾಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಅದೇ ಕಾರಣ. ಯಾಕಂದರೆ ಡ್ಯೂ ಬಂತು, ಬೌಲಿಂಗಿಗೆ ಇಂಪ್ಯಾಕ್ಟ್ ಆಗಲಿಲ್ಲ. ಸೆಕೆಂಡ್ನೇ ಬಾಲಿಂಗಿಗೆ ಬರ್ತಾ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗಿಗೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಬರುತ್ತೆ. ಸೌತ್ ಆಫ್ರಿಕಾದವರು ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡೋಕ್ಕೆ ಬರುತ್ತಾರೆ. ಫಸ್ಟ್ನೇ ಓವರು ನೋಡ್ಕೊತಾರೆ. ಸೆಕೆಂಡ್ನೇ ಓವರು ಒಂದೇ ಓವರಲ್ಲಿ 2 ವಿಕೆಟ್ ಬೀಳುತ್ತವೆ. ಇಬ್ಬರು ಲೆಫ್ಟ್ ಹ್ಯಾಂಡರ್ ಕ್ವಿಂಟನ್ ಡಿಕಾಕ್ ಮತ್ತು ರಿಕಲ್ಟನ್ ಮಕಾಕ್ ಅವರು 2 ವಿಕೆಟು ಕಿತ್ತುತ್ತಾರೆ ಒಂದೇ ಓವರ್ನಲ್ಲಿ. ಅದು ತರವತ್ತೆ. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದರು ಬ್ರೇವಿಸ್ ಮತ್ತು ಆ್ಯನ್ಸನ್. ಒಂದು ಪಾರ್ಟ್ನರ್ಶಿಪ್ 50 ರನ್ ಪಾರ್ಟ್ನರ್ಶಿಪ್ ಬಂದಿದ್ದು ಆ್ಯನ್ಸನ್ ಮತ್ತು ಬ್ರೇವಿಸ್ ಅವರಿಂದ 169 ರನ್ಗೆ ಸ್ಕೋರ್ ಟೋಟಲ್ ಮಾಡಲಾಯಿತು. ಈ ಕಡೆ ರಚಿನ್ ರವೀಂದ್ರ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಮಕಾಕ್ ಅವರು ಒಂದೇ ಓವರು ಬೌಲಿಂಗ್ ಮಾಡಿದರೂ ಕೂಡ 9 ರನ್ ಕೊಟ್ಟಿದ್ದಾರೆ, 2 ವಿಕೆಟ್ ತಗೊಂಡಿದ್ದಾರೆ. ಮತ್ತು ಮಾರ್ಟಿನ್ರಿ ಕೂಡ ಆನ್ ದ ಹ್ಯಾಟ್ರಿಕ್ ಇದ್ದರು, ಅವ್ರನ್ನು 62 ವಿಕೆಟ್ ಕಿತ್ತಿದ್ದಾರೆ. ತುಂಬ ಚೆನ್ನಾಗಿ ನ್ಯೂಜಿಲೆಂಡ್ ಬೌಲರ್ ಮಾಡಿದ್ದಾರೆ. ಕೋಲ್ಕತ್ತಾದಲ್ಲಿ ಟಾಸ್ ಮೇನ್ ಇಂಪಾರ್ಟೆಂಟ್ ಆಯಿತು. ಯಾಕಂದರೆ ಡ್ಯೂ ಬರೋ ಕಾರಣ ಫಸ್ಟ್ ಬೌಲಿಂಗ್ ಮಾಡಿದರೆ ಅನುಕೂಲ ಇರುತ್ತೆ, ಸೆಕೆಂಡ್ ಬಾಲಿಗೆ ಡ್ಯೂ ಬರುತ್ತೆ. ಅದಾದ ಕಾರಣ ಸೌತ್ ಆಫ್ರಿಕಾದವರು ತುಂಬ ಕಷ್ಟಪಟ್ಟರು ಬ್ಯಾಟಿಂಗ್ ಆಡೋಕ್ಕೆ. ನ್ಯೂಜಿಲೆಂಡ್ ಅವರು ಚೇಸ್ ಮಾಡೋಕ್ಕಂತ ಬರ್ತಾರೆ. ಫಸ್ಟ್ನೇ ಓವರಲ್ಲಿ ಚೆನ್ನಾಗಿ ಆಡುತ್ತಾರೆ. 2ನೇ ಓವರಲ್ಲಿ ಒಂದೇ ಮಿಸ್ಟೇಕ್ ಆಗಿದ್ದಂದರೆ ಶಪಾಡ್ ಅವರು ಫಸ್ಟಿಗೆ ಸ್ಟ್ರಗಲ್ ಮಾಡಿದರು. ಒಂದು ಕ್ಯಾಚ್ ಕೂಡ ಮಿಸ್ ಮಾಡಿದರು ಕ್ವಿಂಟನ್ ಡಿಕಾಕ್ ಅವರು. ಆಮೇಲೆ ತುಂಬ ಚೆನ್ನಾಗಿ ಪಿಲ್ಯಾನ್ ಮತ್ತು ಶಪಾಡ್ ಅವರು ತುಂಬ ಚೆನ್ನಾಗಿ ಆಡಿದ್ದರು. ಪವರ್ ಪ್ಲೇಯಲ್ಲಿ ಅತಿ ಹೆಚ್ಚು ರನ್, ಸೆಕೆಂಡ್ ಹೈಯೆಸ್ಟ್ ರನ್ T20 ವರ್ಲ್ಡ್ ಕಪ್ಪಲ್ಲಿ 84 ರನ್ ಹೊಡೆದಿದ್ದಾರೆ ನ್ಯೂಜಿಲೆಂಡ್ ಅವರು. ಅದು ಸೌತ್ ಆಫ್ರಿಕಾ ವಿರುದ್ಧ ವಿಕೆಟ್ ಲಾಸ್. ತುಂಬ ಚೆನ್ನಾಗಿ ನ್ಯೂಜಿಲೆಂಡ್ ಅವರು ಬ್ಯಾಟಿಂಗ್ ಮಾಡಿದರು. ಒಂದೇ ವಿಕೆಟ್ ಬಿದ್ದಿದೆ, ಅದು ರಬಾಡ್ ಅವರಿಗೆ ಬಿದ್ದೆ. ಅದು ಶಪಾಡ್ ಅವರು ಔಟ್ ಆಗಿದ್ದರು. ಫಿಲ್ ಅಲೆನ್ ಅವರು ಅದ್ಭುತ ಸೆಂಚುರಿ ಸಿಡಿಸಿ ಮ್ಯಾಚನ್ನು ಗೆಲ್ಲಿಸಿ ನ್ಯೂಜಿಲೆಂಡ್ ಟೀಮನ್ನು ಫೈನಲ್ಗೆ ಕರ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಫಿಲ್ ಅಲೆನ್ ಅವರು ಆಡಿದ್ದಾರೆ. ಈ ಕಡೆ ಎಲ್ಲರಿಗೂ ನ್ಯೂಜಿಲೆಂಡ್ಗೆ ಎಲ್ಲರಿಗೂ ವಿಕೆಟ್ ಬಿದ್ದೆ, ಆದರೆ ಸ್ಯಾಟ್ನವ್ರಿಗೊಬ್ಬರಿಗೆ ಬಿಟ್ಟು ಇಲ್ಲಿ ಒಬ್ಬರಿಗೆ ವಿಕೆಟ್ ಬಿದ್ದೆ ರಬಾಡ್ ಅವರಿಗೆ. ಏನಂತ ಹೇಳೋಕ್ಕಾಗಲ್ಲ. ನ್ಯೂಜಿಲೆಂಡ್ ತುಂಬ ಅದೃಷ್ಟ ಟೀಮ್ ಆಗಿದೆ. ಯಾಕಂದರೆ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿ ಅಂತ ಸೌತ್ ಆಫ್ರಿಕಾನೇ ಸೋಲಿಸಿದೆ. ಇದೇ ಲಕ್ಕನ ಪಾರ್ಟ್. ಸೌತ್ ಆಫ್ರಿಕಾ ಈ T20 ವರ್ಲ್ಡ್ ಕಪ್ಪಲ್ಲಿ ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಅಂಥ ಟೀಮನ್ನು ಸೋಲಿಸಿ ನ್ಯೂಜಿಲೆಂಡ್ ಅವರು ಫೈನಲ್ಗೆ ಎಂಟ್ರಿ ಆಗಿದ್ದಾರೆ. ಈಗ ನಾಳೆ ಯಾರು ಗೆದ್ದರೆ ಅವರು ಫೈನಲ್ಗೆ ಬರುತ್ತಾರೆ. ನನಗನ್ಸೋ ಮೋಸ್ಟ್ ಹೇಳಿದ್ರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳುತ್ತೇನೆ. ತುಂಬ ಚೆನ್ನಾಗಿ ನ್ಯೂಜಿಲೆಂಡ್ ಅವರು ಆಡಿದರು. ಸೌತ್ ಆಫ್ರಿಕಾ ಅವರು ತುಂಬ ಸ್ಟ್ರಗಲ್ ಮಾಡಿದರು ಬ್ಯಾಟಿಂಗ್ ಆಡುವಾಗ. ICC T20 ವರ್ಲ್ಡ್ ಕಪ್ ಅಂತ ನಾಕೌಟ್ ಫೈನಲ್ಗೆ ಬಂದರೆ 4-4 ನ್ಯೂಜಿಲೆಂಡ್ ಅವರು ಗೆದ್ದಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಬ್ಯಾಡ್ ಲಕ್ ಆಗಿದೆ ಸೌತ್ ಆಫ್ರಿಕಾ ಅವರಿಗೆ.